ಚಿತ್ರದುರ್ಗ ನಗರದ ಪಿವಿಎಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವ ಅಂಜಿನಮ್ಮ ಎಂಬ ಮಹಿಳಾ ಸ್ವಚ್ಛಗಾರ್ತಿ ಮೇಲೆ ಕಾರು ಚಾಲಕ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ಅಂಜಿನಮ್ಮ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಕಾರು ಚಾಲಕನೊಂದಿಗೆ ವಾಗ್ವಾದ ಉಂಟಾಗಿ ಬಳಿಕ ಆತನಿಂದ ಹಲ್ಲೆ ನಡೆದಿರುವುದಾಗಿ ತಿಳಿದು ಬಂದಿದೆ. ಈ ಕುರಿತು ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ದೂರು ನೀಡಲಾಗಿದ್ದು, ಆಯೋಗದ ಅಧ್ಯಕ್ಷ ರಘು ಅವರು ತಕ್ಷಣ ಪೊಲೀಸ್ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ಸಭೆ ನಡೆಸಿ ಮಹಿಳೆಗೆ ನ್ಯಾಯ ಒದಗಿಸಲು ಆದೇಶಿಸಿದ್ದಾರೆ. ಈ ಘಟನೆಯ ಕುರಿತು ಕರುನಾಡು ಸೇನೆ ಜಿಲ್ಲಾ ಅಧ್ಯಕ್ಷ ಕೆಟಿ ಶಿವು ಸೇರಿದಂತೆ ಸ್ಥಳೀಯ ದಲಿತ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡು ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನಮ್ಮ PVS ಹಾಸ್ಪಿಟ್ಲ್ ಕೆಲಸ ಮಾಡತಕ್ಕಂಥ ಸ್ವಚ್ಛತಾ ಕಾರ್ಮಿಕ ಕೆಲಸ ಮಾಡೋ ಅಂಜಿನಮ್ಮನ ಮೇಲೆ ಒಂದು ಹಲ್ಲೆ ಆಗಿದ್ದಂಥ ಘಟನೆ ಕುರಿತು ಆಯೋಗಕ್ಕೆ ಕಂಪ್ಲೇಂಟ್ ಬಂದಿತ್ತು. ನಾವು ಆಯೋಗದ ವತಿಯಿಂದ ಬಂದು ಅದ್ರ ಬಗ್ಗೆ ಏನು ಎನ್ಕ್ವೈರಿ ಮಾಡಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಸಂಪೂರ್ಣ ವರದಿ ತರಿಸ್ಕೊಂಡಿದ್ದೀವಿ. ಅವರಿಗೆ ಈಗ ಎನ್ಕ್ವೈರಿ ಮಾಡ್ತಿದ್ದಂಥ ಆಫೀಸರ್ ಬೇಡ ಅಂತೇಳಿದರು. ಅವ್ರ ಅಧಿಕಾರಿನ ಚೇಂಜ್ ಮಾಡಿ ಬೇರೆ ಹೊಸ ಅಧಿಕಾರಿಗೆ ಹಾಕಿಸಿ ಎನ್ಕ್ವೈರಿ ಮಾಡ್ಸೋಕ್ಕೆ ಆದೇಶ ಮಾಡಿಸಿದ್ವಿ. ಸರ್, ಇವರು ಕೇಸ್ ತಗೊಂಡು ಕೊಟ್ಟಿದ್ದಾರಲ್ಲ, ಅಟ್ರಾಸಿಟಿ ಕೇಸ್, ಅವ್ರು ಬೇಲ್ ಆಗಿದೆ ಅಂತ ಹೇಳಿದರು. ಅದು ಕಾನೂನು ರೀತಿಯಲ್ಲಿ ಅವ್ರಿಗೆ ಕೋರ್ಟಲ್ಲಿ ಇದಾಗಿದೆ ಅಂತೆ. ಮತ್ತೆ ಈಗ ಅರ್ಜಿ ಹಾಕಿ ಅವ್ರನ್ನ ಇದನ್ನು ತಗೊಳಕ್ಕೆ ಪೊಲೀಸ್ ಇಲಾಖೆ ರೆಡಿ ಆಗ್ತಾಯಿದೆ. ಅವರಿಗೆ ಪೊಲೀಸ್ ಅಧಿಕಾರಿಗಳು ಏನಾದರೂ ಇವ್ರ ಆದೇಶ ಕೂಡ ಕೇಳಿದಾರ ಅವರಿಗೆ ಟ್ರೀಟ್ಮೆಂಟಿಗೆ? ಅವ್ರಿಗೆ ಹೌದು, ಮಾಡ್ಸೋಕ್ಕೆ ಹೇಳಿದ್ದೀನಿ. ನಾನೇ ಮಾತಾಡಿದ್ದೀನಿ ಎಲ್ಲರಿಗೂ. ಟ್ರೀಟ್ಮೆಂಟು ಮತ್ತು ಒಂದು ಹಾಸ್ಟೆಲಲ್ಲಿ ಕೆಲಸ, ಅವ್ರ ಮಗಳಿಗೆ ಭರಮಸಾಗರ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿ ವಿದ್ಯಾಭ್ಯಾಸಕ್ಕೂ ಮಾತಾಡಿ ರೆಡಿ ಮಾಡಿಸಿದ್ವಿ. ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಇದೆ ನಿಮ್ಮ? ಇಲ್ಲ, ಹೇಳಿದ್ದೀವಿ. ಅದನ್ನು ಪೊಲೀಸ್ನರಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅವರ ಬೇಲ್ನ ರದ್ದುಪಡಿಸೋಕ್ಕೆ. ಪೊಲೀಸ್ನವ್ರದ್ದು ಬೇರೆ ವಿಚಾರ, ನಿಮ್ಮದು ಸಫಾಯಿ ಕರ್ಮಚಾರಿ ಅಪ್ರೋಚ್ ಮಾಡೋದು ಇದೆಯಾ? ಇಲ್ಲ, ಅದನ್ನು ನಾವು ಕಾನೂನು ಅದನ್ನು ನ್ಯಾಯಾಲಯದನ್ನು ಮಾಡೋಕ್ಕೆ ಬರಲ್ಲ. ನಾವು ರಿಪೋರ್ಟ್ ಕೊಟ್ಟಿದ್ದೀವಿ, ಅದ್ರ ಮೇಲೆ ಅವ್ರ ಕ್ರಮ ತಗೊಳಕ್ಕೆ ಪೊಲೀಸಿಗೆ ಆದೇಶ ಮಾಡಿದ್ವಿ. ಎಸ್ ಸರ್. 31ನೇ ತಾರೀಕು PVS ಹಾಸ್ಪಿಟ್ಲಲ್ಲಿ ಸ್ವಚ್ಛಗಾರ್ತಿಯಾಗಿ ಕೆಲಸ ಮಾಡ್ತಿದ್ದಂತಹ ಜೋಗಮ್ಮನ ಮೇಲೆ ಅಲ್ಲಿನ ಕಾರು ಚಾಲಕ ಹಲ್ಲೆ ಮಾಡಿರ್ತಕ್ಕಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಮತ್ತು ಅಟ್ರಾಸಿಟಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅಲ್ಲಿನ DCRE ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕೂಡ ಅಸಭ್ಯವಾಗಿ ನಡ್ಕೊಂಡಿರೋದು ಕೂಡ ಆಯಮ್ಮನೆ ಹೇಳಿದ್ದು. ಮತ್ತು ಏನು ಆರೋಪಿಯನ್ನು ಸಂಜೆ 4 ಗಂಟೆಯಿಂದ 10:30ವರೆಗೂ ಕೂರಿಸ್ಕೊಂಡು 10:30ಗೆ ಇನ್ನೇನು FIR ಆಗೋ ಟೈಮಲ್ಲಿ ಅವನಿಗೆ ಎದೆ ನೋವು ಅಂತೇಳಿ ಹಾಸ್ಪಿಟ್ಲಿಗೆ ಕರೆಸಿರೋದು ಇದೊಂದು ಖಂಡನೀಯ. ಮತ್ತು ಪೊಲೀಸರು ಕೂಡ ಹೋಗಿಲ್ಲ, ಅವನನ್ನ ಬಿಟ್ಟು ಕಳಿಸಿದ್ದೀನಿ ಅಂತ ಸ್ವತಃ ಇನ್ಸ್ಪೆಕ್ಟ್ರೇ ಹೇಳ್ತಾರೆ. ಇಲ್ಲಿ ಒಂದು ಮೇಲ್ನೋಟಕ್ಕೆ ಇಲ್ಲಿ ಏನು ಕಾಣ್ತಿದೆ ಅಂತಂದರೆ ದಲಿತರಿಗೆ ಪೊಲೀಸ್ ಠಾಣೆಯಲ್ಲಿ ದಲಿತರಿಗೋಸ್ಕರನೇ ಮಾಡಿರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗ್ತಾಯಿಲ್ಲ. ಹಾಗಾಗಿ ಆ ವಿಚಾರವಾಗಿ ಮರುದಿನ SP ಸಾಹೇಬರಲ್ಲಿ ಪ್ರತಿಭಟನೆ ಮಾಡಿ ಸಂಘಟನೆಗಳು ಆ ಆರೋಪಿಯನ್ನು ಬಂಧಿಸಬೇಕು ಮತ್ತು ಇನ್ಸ್ಪೆಕ್ಟ್ರನ್ನ ಅಮಾನತುಗೊಳಿಸಬೇಕು ಅಂತೇಳಿ ಕೊಟ್ಟ ನಂತರ ಸಂಜೆ 6:30ಗೆ ಇನ್ಸ್ಪೆಕ್ಟ್ರು ಜಯಪ್ಪ ನಾಯಕರವರು ನಮ್ಮ ಮೇಲೆ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀವಿ ಅಂತ ಹೇಳ್ಬಿಟ್ಟು ಸುಳ್ಳು ದೂರನ್ನು ದಾಖಲು ಮಾಡಿದ್ದಾರೆ. ಏನು ನೊಂದಂತಹ ಕುಟುಂಬದವ್ರ ಮೇಲೆ ನನ್ನ ಮೇಲೆ ಇವತ್ತು FIR ಹಾಕಿದ್ರೆ ಇವತ್ತು ಅಟ್ರಾಸಿಟಿ ಸ್ಟೇಷನ್ಗಳಿಗೆ ನಾವೆಲ್ಲ ಹೋಗೋದೇ ಕಷ್ಟ ಆಗ್ತದೆ. ಹಾಗಾಗಿ ಇದು ಅಟ್ರಾಸಿಟಿ ಸ್ಟೇಷನ್ ತೆಗೆದು ಮಾಮೂಲಿ ಯಥಾಸ್ಥಿತಿ DSP ಎನ್ಕ್ವೈರಿಲಿ ಏನಾಗ್ತಿತ್ತು ಅದು ಆಗಬೇಕು. ಅವಾಗಾದರೆ ಏನಾದರೂ ಒಂದು ಸ್ವಲ್ಪ ಸಾಮಾಜಿಕ ನ್ಯಾಯ ಸಿಗುತ್ತೆ. ಅಲ್ಲಿ ಮತ್ತೆ ಮಹಿಳಾ ಸಿಬ್ಬಂದಿ ಇಲ್ಲ, ಆ ಎಮ್ಮನ್ನು ನೊಂದಂಥ ಮಹಿಳೆಯನ್ನು ಅದೇ ಒಬ್ಬ ಇನ್ಸ್ಪೆಕ್ಟ್ರು ವಿಚಾರಣೆ ಮಾಡ್ಯಾರೆ. ಇದು ಲೈಂಗಿಕ ದೌರ್ಜನ್ಯ ಕೂಡ ಆಗಿದೆ, ಸ್ವತಃ ತಾಯಿನೇ ಹೇಳ್ತಿದ್ದಾಳೆ. ಮತ್ತೆರಡನೇದಾಗಿ ಅಲ್ಲಿ CCTVಗಳಿಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಮಾತ್ರ ಇದೊಂದು ಪೊಲೀಸ್ ಠಾಣೆ ಅನ್ನೋದು ಬೋರ್ಡ್ ಹಾಕ್ಕೊಂಡು ಇವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಂತಾರೆ. ಇತ್ತ ಕಡೆ ಗೃಹ ಸಚಿವರು ಗಮನ ಹರಿಸಿ ಈಗಾಗಲೇ ಗೃಹ ಸಚಿವರಿಗೂ ಕೂಡ ಮನವಿ ಕೊಟ್ಟು ಬಂದಿದ್ದೀವಿ, ದೂರನ್ನು ಕೊಟ್ಟು ಬಂದಿದ್ದೀವಿ. ಯಾವ ರೀತಿ ಕ್ರಮ ಆಗುತ್ತೆ ಅಂತ ನೋಡಿ ಆ PVS ಹಾಸ್ಪಿಟ್ಲಲ್ಲೂ ಕೂಡ ಅವ್ರಿಗೆ EF PF ಕೂಡ ಎಮ್ಮಂಗೆ ಏನೂ ಲಭ್ಯ ಇಲ್ಲ. ಒಂದು ಕಚ್ಚಾ ಪುಸ್ತಕದಲ್ಲಿ ಸುಮ್ಮನೆ ಸೈನ್ ಹಾಕ್ಸ್ಕೊಂತಿದ್ದಾರೆ, ಬಾತ್ರೂಮ್ನೆಲ್ಲ ಕ್ಲೀನ್ ಮಾಡಿಸ್ಕೊಂತಾರೆ. ಈಗ ಹಾಗಾಗಿ ಆಯೋಗದ ಅಧ್ಯಕ್ಷರಿಗೆ ದೂರನ್ನು ಕೊಟ್ಟಿದ್ವಿ. ಆಯೋಗದ ಅಧ್ಯಕ್ಷರು ಬಂದಿದ್ದಾರೆ, ನ್ಯಾಯ ಕೊಡಿಸ್ತಾರೆ ಅನ್ನೋವಂತಹ ನಂಬಿಕೆ ವಿಶ್ವಾಸ ಇದೆ. ಏನಾದರೂ ಮಂಗಳವಾರದೊಳಗಡೆ ನಮಗೆ ನ್ಯಾಯ ಸಿಗದೆ ಹೋದರೆ ನಮ್ಮನ್ನು ಅರೆಸ್ಟ್ ಮಾಡಲಿ. ಮತ್ತು ಏನು ಇನ್ಸ್ಪೆಕ್ಟ್ರು ಲೈಂಗಿಕವಾಗಿ ಎಮ್ಮನ್ನು ದೌರ್ಜನ್ಯ ಮಾಡಿದರೆ ಅವ್ರನ್ನೂ ಅರೆಸ್ಟ್ ಮಾಡಬೇಕು. ನಾವು PVS ಆಸ್ಪತ್ರೆಯಿಂದ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನೆ ಮಾಡ್ತೀವಿ. ಮಹಿಳೆ ಇವರು ಸಂಘಟನೆಯರಿ ಪಾಪ ಬಂದು DSC ಸಂಘದವ್ರು ಬಂದು ನನಗೆ ಜೀವ ಕಾಪಾಡಿದ್ರು ದಾವಣಗೆರೆಯಿಂದ. ಅವರೆಲ್ಲರಿಗೂ ಕೂಡ
ಯಾವ ಕೆಲಸನ ನೀನು ಯಾವ ಸಂಘದನೇ ನೀನು ಯಾವ ಕ್ಯಾಸ್ಟ್ ಬಗ್ಗೆ ನೀನು ಸಾಲಕ್ಕೆ ಬಂದ್ರೆ ನನಗೇನು ಮಾದ್ರನ್ನಾದ್ರೆ ನನ್ನೇನು ಮಾಡ್ತೀಯ ಹೋಗ ನೀನೇನು ಮಾಡ್ಕೊಂತೀಯ ಮಾಡ್ಕೊ ಹೋಗ ಅಂತ ಹೇಳಿ ಭಾಳ ಇನ್ವಾಗಿ ಮಾತಾಡಿರ್ಕೆ ಇವಾಗಿರು ನಮ್ಮ ತಂಗಿಯರೆಲ್ಲ ಹೊಡೆದನಲ್ಲ ಅಂತ ಕೇಳಕ್ಕೆ ಹೋಯ್ತು 2 ವರ್ಷ ಹೊಡೆದಕ್ಕೆ ಅವರೆಲ್ಲರ ಮೇಲೂ ಭಾಳ ಇದು ಮಾಡಿದ್ದಾರೆ. ಅದನ್ನು ನಮಗೆ ನ್ಯಾಯ ಕೊಡಬೇಕು. ಇವತ್ತು ಯಾರಿಗೂ ಅನ್ಯಾಯ ಆಗಬಾರ್ದು. ಹೆಣ್ಮಕ್ಳಿಗೆ ಯಾರು ಇನ್ನಪಟ್ಟು ಗಂಡು ಮಕ್ಳು ಎಂದು ಹೊಡೆದ ರೀತಿ ನೀವು ಎಚ್ಚರ ಕೊಡ್ರಿ. ಆಮೇಲೆ ಅಲ್ಲಿದ್ದ ಹೋದ್ರು ಪೊಲೀಸ್ನವ್ರು ಜಯನಾಯ್ಕು ಅಂತ ಹೇಳಿ ನಾವು ಅಲ್ಲಿ ಪೋಲಿಸ್ ಸ್ಟೇಷನ್ಗೆ ಹೋದಾಗ ಅವರು ದುಡ್ಡು ಇಸ್ಕೊಂಡು ಹೋಗ್ಬಿಡು ನೀನು ಇರಬೇಡ ಇಲ್ಲಿ, ನೀನು ಎಲ್ಲಿ ಹೊಡೆದಾರೆ ನೀನು ಹೆಂಗೆ ಮಾಡಿದ್ದಾರೆ ನಿನ್ನ ಅಂತ ಹೇಳಿ ಭಾರಿ ಜೋರಾಗೆಲ್ಲ ನನಗೆ ಹಿಂಸೆ ಮಾಡಿದರು. ಆವಾಗ ಅಲ್ಲಿ ಬಿಚ್ಚು ಅಂತ ಹೇಳಿ ಮೈ ಕೈಯೆಲ್ಲ ಮುಟ್ಟಿ ನನಗೆ ಹಿಂಸೆ ಮಾಡಿ ಕೇಳಿದ್ದಕ್ಕೆ ಜಯನಾಯ್ಕ್ ಅಂತ ಪೊಲೀಸು ಈ ಜಾತಿ ಗೀತಿ ಬೈದ್ರೆ ನಿನಗೇನು ಗಂಟೋಗಲ್ಲ, ನಿನ್ನೇನು ಸಾಯಿಸಿಲ್ಲಲ್ಲ ಹೋಗು ಅಂತೇಳಿ ಭಾಳ ಹಿಂಸೆ ಮಾಡಿದ್ದಾನೆ ಸರ್ ನನಗೆ. ಆಮೇಲೆ ಇದು ಕಂಪ್ಲೇಂಟ್ ಕೊಡೋಕೆ ಈ ಅಮ್ಮನ್ನು ನಾನು ಕೇಳಿದಾಗ ಯಾಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿಲ್ಲ, ಯಾಕೆ ಕೇಸ್ ಮಾಡಿಲ್ಲ? ಇಲ್ಲ ಸರ್, ಇಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಡಾಕ್ಟ್ರು ನಮಗೆ ನೋಡಮ್ಮ ಡ್ರೈವರ್ ಮುಖ್ಯ, ನೀನು 15 ವರ್ಷ ನಮ್ಮಲ್ಲಿ ಇರ್ಬೋದು, ನೀವು ಈ ಥರ ಎಲ್ಲ ಕೇಸ್ ಏನು ಮಾಡೋಕೆ ಹೋಗ್ಬೇಡ ಅಂತ ಬಿಟ್ಟು ಅಮ್ಮನ ಆಸ್ಪತ್ರೆಗೆ ಕಳಿಸ್ದೆ ಇಲ್ಲೇ ಟ್ರೀಟ್ಮೆಂಟ್ ಮಾಡಿದ್ದಾರೆ. ನೀನು ಎಲ್ಲಿ ಯಾರಿಗೂ ಹೇಳ್ಬೇಡಮ್ಮ, ನಮಗೆ ಡಾಕ್ಟ್ರ್. ವರದಿಗಾರರು ಪ್ರೇಮ್, ಸಿ ಟೌನ್, ಚಿತ್ರದುರ್ಗ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.